ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ವ್ಲಾಗ್. ಸೊ ಈ ವ್ಲಾಗಲ್ಲಿ ಏನೆಲ್ಲ ಮಾಡ್ತೀವಿ, ಹೆಂಗೆಲ್ಲ ಎಂಜಾಯ್ ಮಾಡಿದ್ದೀವಿ, ಏನೆಲ್ಲ ಊಟ ಅಂದರೆ ರೆಸಿಪೀಸ್ ಮಾಡಿದ್ದೀವಿ ಅಂತ ನೋಡ್ಕೊಬರೋಣ. ಸೊ ಆವತ್ತು ಮಧ್ಯಾಹ್ನಕ್ಕೆ ಮಮ್ಮಿಯವರ ಫ್ರೆಂಡ್ ಸರಿತಾ ಆಂಟಿ ಮತ್ತು ಅವರ ಅತ್ತೆ ಬಂದಿದ್ದರು. ಎಂತಕ್ಕೆ ಅಂದರೆ ಅವರೆಲ್ಲ ಫಂಕ್ಷನ್ಗೆ ಹೋಗ್ತಿದ್ರಂತೆ. ಸೊ ಅವ್ರ ಸೀರೆ ಪಿನ್ ಮಾಡಿಸ್ಕೊಳಕ್ಕೆ ಬಂದಿದ್ದರು. ಹಾಗೆ ನಮ್ಮ ಮನೇಲಿ ಬಂದಿರೋ ನಮ್ಮ ಚಿಕ್ಕಿನೆಲ್ಲ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ನಮ್ಮ ಮನೇಲಿ ಇತ್ತು. ಆಮೇಲೆ ಹೊರಟರು. ಎಲ್ಲರೂ ಬಾಯ್ ಮಾಡ್ತಿದ್ರು. ಮುಂದೆ ಅವ್ರು ಮಾಡಿದ್ರಂತೆ. ಅದು ಚಿಕ್ಕ ಕೋಳಿ ತರಿಸ್ತಾರೆ, ಎಲ್ಲಾರು ಕಂಡ್ಬಿಟ್ಟು ದೊಡ್ಡ ಕೋಳಿ ತರಿಸ್ಬಿಟ್ಟು ಆ ತಲೆ ಬಿಡಿಸಿ ತಿನ್ನೋ ಅಷ್ಟೊತ್ತು ನನ್ನ ಕಾಲುಗಳೆಲ್ಲ ನೋವು ಬಂದ ತಲೆ. ಊಟ ಎಲ್ಲ ಆಯಿತು. ಎಲ್ಲರೂ ಸುಮ್ಮನೆ ಕುಂತಿದ್ವಿ. ಯಾವಾಗಲೂ ಚಿಕ್ಕವರೇ ಆಡ್ತಿದ್ರು ಚಕ್ಕಬರನ, ದೊಡ್ಡವ್ರು ಆಡಿರಲಿಲ್ಲ. ಸೊ ಆಡೋಣ ಅಂತ ನಾನು, ಮಮ್ಮಿ, ಶಿಲ್ಪಾ ಚಿಕ್ಕಿ, ಮಂಜು ಚಿಕ್ಕಿ ಎಲ್ಲ ಕುಂತಿದ್ವಿ, 4 ಜನ ಬೇರೆ ಬೇರೆ ಕಾಯ್ಕೊಂಡು. ಅದನ್ನೆಲ್ಲ ಆಡಾದಮೇಲೆ ಈವ್ನಿಂಗ್ ಟೈಮ್, ಮಧ್ಯಾಹ್ನ ಏನು ಬ್ಲಾಗ್ ಮಾಡೋಕ್ಕಾಗಿಲ್ಲ. ಈವ್ನಿಂಗ್ ಟೈಮ್ ಶಿಲ್ಪಾ ಆಂಟಿ, ಮಂಜು ಚಿಕ್ಕಿ ಎಲ್ಲ ಹುಡುಗರು ಆಡೋದನ್ನ ನೋಡ್ಕೊಂಡು ಕುಂತಿದ್ರು. ಎಲ್ಲ ಹುಡುಗರಿಗೂ ರಜಾ, ಸ್ಕೂಲಿಗೆ ಹೋಗಲ್ಲ ಅಂದ್ಬಿಟ್ಟು ಮಮ್ಮಿಗೆ ಹೇಳಿ ಮೆಹಂದಿ ತರಿಸಿದ್ದೆ. ಸೊ ಅವ್ರಿಗೆ ಹಾಕ್ತಿದ್ದೆ ನಾನೇ. ಫಸ್ಟು ಕೀರ್ತಿ ಕೈ ಬಂದಳು. ಸೊ ಅವಳಿಗೆ ಹಾಕೋಣ ಅಂದ್ಬಿಟ್ಟು ಹಾಕ್ತಿದ್ದೆ. ಸೋನು ನೋಡ್ಕೊಂಡು ಕುಂತಿದ್ಲು ಹೆಂಗೆ ಹಾಕ್ತೀನಿ ಅಂತ. ಕೀರ್ತಿಗೆ ನಾನು 2 ಕೈಗೂ ಮೆಹಂದಿ ಹಾಕಿದೆ, ಆದರೆ ಒಂದು ಕೈದಷ್ಟೇ ವೀಡಿಯೋ ಮಾಡ್ಕೊಂಡಿದ್ದು. ನೋಡಿ, ಇಲ್ಲಿದೆ ಫೈನಲ್ ಔಟ್ಲುಕ್. ಸೊ ಮತ್ತೆ ಹುಡುಗರು ಚಿಂಟು ಪಿಂಟು ಬಂದರು. ಅವ್ರು ಹೇಳ್ತಿದ್ರು, ಯಾಕೆ ಬರೀ ಅಕ್ಕಂದಿರಿಗೆ ಮಾತ್ರ ಹಾಕ್ಬೇಕಾ, ನನಗೂ ಹಾಕಿ ಅಂತ. ನಿಮಗೇನಾದ್ರು ಹಾಕಲಿ ಅಂದರೆ ಅವಾಗ ಪಿಂಟು ಎತ್ಕೊಂಡು ನನಗೆ ಕರಣ್ ಹೆಸರು ಬರಿ, ನೆಕ್ಸ್ಟ್ ಚಿಂಟು ಕೈ ಮೇಲೆ ನನಗೆ ಮೌರಿನ ಹೆಸರು ಬರಿ ಅಂತ ಹೇಳಿದ್ರು. ಯಪ್ಪ ಸರಿಯಪ್ಪ ಅಂದ್ಬಿಟ್ಟು ಅವ್ರ ಹೆಸರು ಬರೀತಿದ್ದೆ. ನೋಡಿ ಇವ್ರದ್ದು ಲವ್ ಬಾಂಡಿಂಗ್ ಹೆಂಗಿದೆ. ಇವಾಗೂ ಮೆಹಂದಿ ಹಾಕ್ಸ್ಕೊಳ್ಳೋಕ್ಕೆ ಇಬ್ಬರು ಒಟ್ಟಿಗೆ ಬಂದಿದ್ದಾರೆ. ಸೊ ಈಗ ಪಿಂಟುದಾಗಿತ್ತು ಕರಣ್ ಕುಮಾರ್ ಅಂತ ಹಾಕಿ, ನೆಕ್ಸ್ಟು ಚಿಂಟು ಬಂದಿದ್ದಾನೆ, ಅವನಿಗೆ ಮೌರ್ಯಗೌಡ ಅಂತ ಹಾಕಬೇಕಿತ್ತಂತೆ. ಸೊ ಹಾಕ್ತಾಯಿದ್ದೀನಿ. ಅದೊಂದೇ ಹಾಕಿಸ್ಕೊಳ್ಳೋದು, ಬೇರೆದೆಲ್ಲ ಹಾಕಿಸ್ಕೊಳ್ಳಲ್ವಾ ಚಿಂಟು? ಚಿಂಟು ಅದೊಂದೇನ ಹಾಕಿಸ್ಕೊಳ್ಳೋದು? ಹೋಗ್ಲಿ, ಇಬ್ರಿಗೂ ಟಾಟೋ ಹಾಕ್ಸ್ಬಿಡೋಣ. ಅದೇ ಥರ ಅಷ್ಟೇ ದೊಡ್ಡವರಾಗ್ರಿ, ಇಬ್ರಿಗೂ ಟಾಟೋನೇ ಹಾಕ್ಸ್ಬಿಡೋಣ. ಏನಮ್ಮ ಇವತ್ತು ಊಟಕ್ಕೆ ಬಿಳಿ ಮುದ್ದೆನಾ ಇಲ್ಲ ಜೋಳದ ಮುದ್ದೆನಾ? ಇದು ಬಿಳಿ ಮುದ್ದೆನೂ ಅಲ್ಲ, ಜೋಳದ ಮುದ್ದೆನೂ ಅಲ್ಲ. ಮತ್ತೆ ಇದು ಇವಾಗ ಶಾವಿಗೆ, ಒತ್ತು ಶಾವಿಗೆ ಮಾಡೋಕ್ಕೆ ಅಂತ. ಒಟ್ಟು ಶಾವಿಗೆ ನಾವು ಇದರಲ್ಲೇ ಒಟ್ಟು ಶಾವಿಗೆ ಒತ್ತೋದು. ಕೆಲವೊಬ್ರು ವುಡ್ಡಲ್ಲಿ ಮಾಡಿಸ್ಕೊಂಡಿರ್ತಾರೆ, ಅದೇ ನಾವು ಸ್ಟೀಲ್ದೇ ತಂದಿಕೊಂಡಿದ್ವಿ. ನಮ್ಮ ಮನೇಲಿ ಒಟ್ಟು ಶಾವಿಗೆ ಮಾಡಿದಾಗೆಲ್ಲ ನಾನೇ ಒತ್ತೋದು. ಸೊ ಈಗಲೂ ನಾನೇ ಕೂತ್ಕೊಂಡಿದ್ದೀನಿ. ಸೊ ನಮ್ಮ ಮನೆಯಲ್ಲಿ ಒಟ್ಟು ಶಾವಿಗೆ ಅಂದರೆ ಎಲ್ಲರಿಗೂ ಇಷ್ಟ. ನಾವು ಒಟ್ಟು ಶಾವಿಗೆ ಕಾಯಿ ಹಾಲು ಜೊತೆ ತಿಂತೀವಿ, ಕೆಲವೊಬ್ಬರು ಚಿಕನ್ ಸಾರು ಮತ್ತು ಮಟನ್ ಸಾರು ಜೊತೆ ತಿಂತಾರೆ. ಸೊ ಒಟ್ಟು ಶಾವಿಗೆ 2 ಟೈಪ್ ಇದೆ, ಒಂದು ರಾಗಿದು ಮತ್ತು ಅಕ್ಕಿದು. ಇಲ್ಲಿ ನಾವು ರಾಗಿದು ಮಾಡಿರಲಿಲ್ಲ, ಸೊ ಅಕ್ಕಿದು ಮಾತ್ರ ಮಾಡ್ಕೊಂಡಿದ್ವಿ. ಸೊ ನಮ್ಮ ಮನೇಲಿ ಹುಡುಗರು ರಾಗಿದು ಅಷ್ಟಾಗಿ ಇಷ್ಟಪಡಲ್ಲ ಅಂದ್ಬಿಟ್ಟು ನಾವು ಅಕ್ಕಿದೇ ಮಾಡಿದ್ವಿ. ಆದರೆ ನಿಜ ಹೇಳಬೇಕು ಅಂದರೆ ಕಾಯಿ ಹಾಲು ಜೊತೆಗೆ ರಾಗಿ ಒಟ್ಟು ಶಾವಿಗೆನೇ ಚೆನ್ನಾಗಿರುತ್ತೆ. ಇದರದ್ದು ನಾನು ಕಂಪ್ಲೀಟ್ ವ್ಲಾಗ್ ಹಾಕಿಲ್ಲ. ಇದ್ರದ್ದು ಕಂಪ್ಲೀಟ್ ಏನು ವೀಡಿಯೋ ಬೇಕು ಅಂದರೆ ರೆಸಿಪಿದು ಕಮೆಂಟ್ ಮಾಡಿ, ನಾನು ಮಮ್ಮಿ ಕೈಯಲ್ಲಿ ಹೇಳಿಸಿ ಮತ್ತೆ ಮಾಡಿಸ್ತೀನಿ. ನೋಡಿ, ನಾವಿಲ್ಲಿ ಶಾವಿಗೆನೆಲ್ಲ ಒತ್ತಿಕ್ಕಿದ್ದೀವಿ, ರೆಡಿ ಇದೆ. ಆ ಕಾಯಿ ಹಾಲು ಜೊತೆ ತಿನ್ಬೇಕಷ್ಟೇ. ಸೊ ಊಟ ಎಲ್ಲ ಆಗಿತ್ತು. ಎಲ್ಲರೂ ಗಲಾಟೆ ಮಾಡ್ತಿದ್ರು ಅಂದ್ಬಿಟ್ಟು ಆಟ ಆಡಿಸಿ ಆಂಟಿ, ಆಟ ಆಡಿಸಿ ಅಂತ ಕೇಳ್ತಿದ್ರು. ಸೊ ಅದಕ್ಕೆ ನಾನೊಂದು ಐಡಿಯಾ ಹೇಳಿದೆ. ಏನಂದರೆ, ಒಬ್ಬರು ಇವಾಗ ಒಂದು ಫ್ರೂಟ್ ಹೆಸ್ರು ಹೇಳಿದ್ರೆ ಇನ್ನೊಬ್ಬರು ಅದೇ ಫ್ರೂಟ್ ಹೆಸ್ರು ಹೇಳ್ಬಿಟ್ಟು, ಮತ್ತು ಯಾರು ಹೇಳಬೇಕಿತ್ತು ಅವರು ಹೇಳ್ಬಿಟ್ಟು ಆ ಥರನೇ ಜಾಯಿಂಟ್ ಮಾಡ್ಕೊತ ಹಾಡಬೇಕಿತ್ತು. ಸ್ಟ್ರಾಬೆರಿ, ಪಪಾಯ, ಪೈನಾಪಲ್, ದ್ರಾಕ್ಷಿ, ಬನಾನಾ, ಬ್ಲೂಬೆರಿ, ಬ್ಲ್ಯಾಕ್ಬೆರಿ, ವಾಟರ್ಮೆಲನ್, ಮಸ್ಕ್ಮಿಲನ್, ಗೋವಾ, ಜಾಕ್ ಫ್ರೂಟ್, ಡ್ರ್ಯಾಗನ್. ಸೊ ನಾನೊಂದು ಐಡಿಯಾ ಹೇಳಿದೆ, ಇಷ್ಟೊತ್ತು ಆಡಿದ್ರಲ್ಲ. ಸೊ 3 to 4 ರೌಂಡ್ಸ್ ಏನೋ ಆಡಿದರು. ಏನಂದರೆ, ಇವಾಗ ಒಬ್ಬರು ಯಾರೆಲ್ಲ ಏನೆಲ್ಲ ಹೇಳಿದಾರೋ ಅದನ್ನೆಲ್ಲ ಕರೆಕ್ಟಾಗಿ ಹೇಳಬೇಕು ಅಂತ. ಮ್ಯಾಂಗೋ, ಸ್ಟ್ರಾಬೆರಿ, ಪಪಾಯ, ಪೈನಾಪಲ್, ಗ್ರೇಪ್ಸ್, ಬನಾನಾ, ಬ್ಲೂಬೆರಿ, ಬ್ಲ್ಯಾಕ್ಬೆರಿ, ವಾಟರ್ಮೆಲನ್, ಮಸ್ಕ್ಮಿಲನ್, ಗೋವಾ, ಜಾಕ್ ಫ್ರೂಟ್,
Star fruit, dragon fruit, cherry, cherry, star fruit, kiwi, star fruit, orange. ವಾವ್. Mango, strawberry, papaya, pineapple, grapes, guava, blueberry, blackberry, watermelon, muskmelon, ಎಲ್ಲ ಉಲ್ಟಾ ಪಟ್ಟ ಹೇಳಿದೆ. Strawberry, papaya, pineapple, grapes, banana, blueberry, blackberry, ಅವನಲ್ಲಿ ಡ್ರ್ಯಾಗನ್ ಫ್ರೂಟು. blueberry, blackberry, watermelon, muskmelon, okay, guava, out. Mango, apple, mango, strawberry, papaya, grapes, banana, blackberry, blueberry, watermelon, muskmelon, guava, jackfruit, cherry, starfruit, starfruit, orange, apple, mango, strawberry, papaya, pineapple, grapes, banana, blackberry, blueberry, blackberry, watermelon, muskmelon, guava, ನೀವೇ ಹೇಳ್ಕೊಡ್ತಿದ್ದೀರಾ ಅವ್ರಿಗೆ banana, ಅದಕ್ಕೆ ಹೇಳಿದ್ದು ಬೈಬಲ್ ಕೂತ್ರಿ ಅಂತ. dragon fruit, cherry, ಹೇಳ್ಬಿಡು ಹಂಗೆ ಹೋಗ್ಲಿ ಪಾಪ. apple, mango, strawberry, papaya, pineapple, grapes, banana, blueberry, blackberry, watermelon, muskmelon, guava, jackfruit, dragon fruit, cherry, kiwi fruit, star fruit, orange. ಬ್ಲಾಗಲ್ಲಿ ಪಿಜ್ಜಾ ಮಾಡೋದು ಹಾಕಿದ್ನಲ್ವಾ, ಅದು ಹೆಂಗೆ ಮಾಡೋದು ರೆಸಿಪಿ ಅಂದ್ಬಿಟ್ಟು ಹುಡುಗರೆಲ್ಲ ನೋಡ್ಬಿಟ್ಟು ಮಮ್ಮಿ ಪಿಜ್ಜಾ ಮಾಡಿಕೊಡು ಅಂತಿದ್ರು. ಸೊ ಮಮ್ಮಿ ಪಿಜ್ಜಾ ಮಾಡೋಕ್ಕೆಲ್ಲ ಹಿಟ್ಟನ್ನೆಲ್ಲ ಕಲಸಿಕ್ಕಿದ್ರು. ಸೊ ನೋಡಿ, ಮೊದಲು ಒಬ್ಬಿರಲಿಲ್ಲ, ಈಗ ನೋಡಿ ಎಷ್ಟು ಚೆನ್ನಾಗಿ ಒಬ್ಬಿದೆ. ಸೊ ಹಿಂದಿನ ದಿನ ಮಕ್ಕಳೆಲ್ಲ ನನಗೆ ಪಿಜ್ಜಾ ಬೇಕು ಅಂತಿದ್ರು. ಸೊ ಅದಕ್ಕೆ ಮಮ್ಮಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಸೊ ಮಮ್ಮಿ ರೆಡಿ ಮಾಡಿಕೊಟ್ರು ಪಿಜ್ಜಾನೆಲ್ಲ ಹುಡುಗರು ಜಾಸ್ತಿ ಇದ್ರಲ್ವ, ಸೊ ಒಬ್ರಿಗೆ ಕೊಟ್ಟರೆ ಇನ್ನೊಬ್ರು ಬೇಜಾರು ಮಾಡ್ಕೊತಾರೆ ಅಂದ್ಬಿಟ್ಟು ಮಮ್ಮಿ 3 ಪ್ಯಾನ್ಸಲ್ಲಿ ಇಟ್ಬಿಟ್ಟು ಒಟ್ಟಿಗೆ ಮಾಡಿದ್ರು. ಸೊ ನೋಡಿ, ಈಗ ಎಲ್ಲರಿಗೂ ಪಿಜ್ಜಾ ಕೊಟ್ಟಿದ್ದಾರೆ, ಒಬ್ಬರಿಗೆ ಒಂದೊಂದು ಕೊಟ್ಟಿದ್ದಾರೆ. ಸೊ ಮಂಜು ಚಿಕ್ಕಿ ಹೊರಡೋಷ್ಟರಲ್ಲೇ ಬೆಳಗ್ಗೆ ಮಮ್ಮಿ ರೆಡಿ ಮಾಡ್ಕೊಟ್ಟಿದ್ರು ಪಿಜ್ಜಾನೆಲ್ಲ. ಒಬ್ಬೊಬ್ರಿಗೂ ನಮ್ಮ ಪಿಜ್ಜಾ ಕೊಟ್ಬಿಟ್ಟಿದ್ದೀವಿ ನೋಡಿ. ಹುಡುಗರೆಲ್ಲ ಪಿಜ್ಜಾನ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂದರು. ನಮ್ಮ ಚಿಕ್ಕಿನೂ ಹೊರಡೋಕ್ಕೆ ಊರಿಗೆ ಹೋಗೋಕ್ಕೆ ರೆಡಿಯಾಗಿದ್ದರು. ಸೊ ಅವ್ರಿಗೆ ಮಮ್ಮಿ ಅರಿಶಿನ ಕುಂಕುಮ ಕೊಡ್ತಿದ್ದಾರೆ ನೋಡಿ. ಕೀರ್ತಿಗೆ ಮಮ್ಮಿನೇ ಇಕ್ತಿದ್ದಾರೆ. ಬಾಯ್ 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 ಬಾಯ್. ಆಂಟಿಕ ಬಂದ್ರತೆ ಓಡು. ಅಮ್ಮ ಬಿಟ್ಟೋಯ್ತವನ ತಪ್ಕೊಂಡು ಕಣ್ಣೀರು ಹಾಕೋ. ಸೊ ಎಲ್ಲರೂ ಇವತ್ತೇ ಹೊರಡ್ತೀನಿ ಅಂತಿದ್ರು. ನನಗಂತೂ ತುಂಬ ಬೇಜಾರಾಗ್ತಿತ್ತು, ಯಾಕಂದರೆ 3 ಡೇಸು ತುಂಬ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿದ್ವಿ. ಆದರೆ ಎಲ್ಲರೂ ಇವತ್ತೇ ಹೊರಡ್ತೀನಿ ಅಂತಿದ್ರು. ನಮ್ಮ ಮಂಜು ಚಿಕ್ಕಿಯವರು ಬೆಳಗ್ಗೆ ಹೊರಟರು. ಆಮೇಲೆ ನಮ್ಮ ಶಿಲ್ಪ ಚಿಕ್ಕಿಯವರು ಮಧ್ಯಾಹ್ನ ಹೊರಡೋಕ್ಕೆ ರೆಡಿ ಆಗ್ತಿದ್ರು ನೋಡಿ. ಈಗ ನಮ್ಮ ಶಿಲ್ಪ ಚಿಕ್ಕಿಯವ್ರಿಗೂ ಅರಿಶಿನ ಕುಂಕುಮ ನಮ್ಮ ಮಮ್ಮಿ ಕೊಡ್ತಿದ್ದಾರೆ. ಸೊ ಶಿಲ್ಪ ಚಿಕ್ಕಿನೂ ಇಕ್ಕೊಂಡ್ರು. ನೆಕ್ಸ್ಟು ನಮ್ಮ ಸೋನು ಇಕ್ಕೊತಿದ್ದಾಳೆ ನೋಡಿ, ಎಷ್ಟು ಕ್ಲೀನಾಗಿ ಇಕ್ಕೊತಿದ್ದಾಳೆ ಅವಳು. ಸೊ ಶಿಲ್ಪ ಚಿಕ್ಕಿಗೆ ಮತ್ತು ಸೋನುಗೆ ಮಮ್ಮಿ ಅರಿಶಿನ ಕುಂಕುಮ ಕೊಟ್ಟರು. ಮಮ್ಮಿ ಇಕ್ಕೊಳ್ಳೋವಾಗ ಸೋನು ಕೊಟ್ಟಿದ್ದಾಳೆ ಅರಿಶಿನ ಕುಂಕುಮ. ಸೊ ನೋಡಿ, ಎಲ್ಲರೂ ರೆಡಿಯಾಗಿ ಕುಂತಿದ್ದಾರೆ. ಸೊ ಮಮ್ಮಿನೂ ಎಲ್ಗೋ ಹೋಗಬೇಕಿತ್ತಂತೆ. ನಾವು ದೇವನಹಳ್ಳಿಗೆ ಹೊರಟಿದ್ದೀವಿ, ಸ್ವಲ್ಪ ಕೆಲಸ ಇತ್ತು. ಹಾಗೆ ನಮ್ಮ ತಂಗಿಯವರು ಇನ್ನೊಂದು ತಂಗಿ ಮನೆಗೆ ಹೋಗ್ತೀನಿ ಅಂತ ಹೇಳಿ ಅವರು ರೆಡಿಯಾಗಿದ್ರು. ಆದರೆ ಅವರು ಸಂಜೆ ಹೋಗೋಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಆದರೆ ನಾವು ಇವಾಗ ಹೋಗ್ತಾ ಇದ್ದೀವಿ, ಹೆಂಗಿದ್ರು ಬಿಟ್ಟು ಹೋಗ್ತೀವಿ ಬಾಯ್ ಅಂತ ಹೇಳಿದ್ದಕ್ಕೆ ಇವಾಗಲೇ ರೆಡಿಯಾಗಿದ್ದಾರೆ. ನಾವು ಕೂಡ ರೆಡಿಯಾಗಿದ್ದೀವಿ, ಬನ್ನಿ ತೋರಿಸ್ತೀನಿ ನೋಡಿ. ಇವ್ರನ್ನ ಇವಾಗ ದೇವನಹಳ್ಳಿಲಿ ಬಿಟ್ಬಿಟ್ಟು ನಾವು ಹಾಗೆ ಮುಂದೆ ಬಳ್ಳಾಳಿಗೆ ಹೋಗ್ತೀವಿ.
ನಾನು ಆಮೇಲೆ ನಿಮಗೆ ಸಿಗ್ತೀನಿ. ಇವ್ರನ್ನೆಲ್ಲ ಇಳಿಸಿ ಆಮೇಲೆ ಎಲ್ಲ ಕಳಿಸಿ ಆಮೇಲೆ ಸಿಗ್ತೀನಿ. ಬಾಯ್. ಬಾಯ್. ಅಮ್ಮನೂ ಹೊರಡೋಕ್ಕೆ ಅಂತ ರೆಡಿ ಆಗಿದ್ದಾರೆ. ನಾವು ಬರೋವರೆಗೂ ಇರಮ್ಮ, ಸಂಜೆ 6 ಗಂಟೆ ಅಷ್ಟರಲ್ಲಿ ಬರ್ತೀವಿ. ಇನ್ ಕೇಸ್ ಅಷ್ಟರಲ್ಲಿ ಬರೋಕ್ಕಾಗಲಿಲ್ಲ ಅಂದರೆ ನೀವು ಹೊರಡಿ ಅಂತೆ, ಮಕ್ಕಳು ಮನೆಗೆ ಇರ್ತಾರೆ ಅಂತ ಹೇಳಿದ್ದೀನಿ. ಸರಿ ಅಂತ ಹೇಳಿದ್ದಾರೆ. ಅವರು ಈಗಲೇ ಹೊರಡೋಕ್ಕೆ ಅಂತ ಅಂದರೆ ರೆಡಿಯಾಗಿ ಕುಂತಿದ್ರು. ನಾವು ಹಿಂಗೆ ಹೊರಗಡೆ ಅರ್ಜೆಂಟಲ್ಲಿ ಹೊರಡೋದ್ರಿಂದ ಸ್ವಲ್ಪ ಹೊತ್ತು ಇರು ಅಂತ ಹೇಳಿದ್ದೀವಿ ಸಂಜೆವರೆಗೂ. ಹೊರಡ್ತಾ ಇದ್ದೀವಿ. ನನ್ನ ಮಗ ನೋಡಿ ಚಿಂಟು ಕಿತಾಪತಿ ಮಾಡ್ತಾ ಇದ್ದಾನೆ. ನಾವು ಬಂದು ಕೂತ್ಕೊಂಡಿದ್ದೀವಿ. ಇನ್ನೂ ಶಿಲ್ಪ ಬಂದಿಲ್ಲ, ಚಿಂಟು ಬಂದಿದ್ದಾನೆ. ಶಿಲ್ಪಂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಕೂಡ ಬಂದು ಕೂತ್ಕೊತಾ ಇದ್ದಾಳೆ. ಇನ್ನು ದೇವನಹಳ್ಳಿ ಹತ್ರ ಬಂದ್ವಿ. ಇವರು ಇಳಿಬೇಕಿತ್ತು, ಆದರೆ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ. ಸೋನು ಒಬ್ಳು ಎದ್ದಿದ್ದಾಳೆ. ಇನ್ನು ಯಾವ್ರನ್ನೆಲ್ಲ ಬರ್ತೀವಿ, ದೇವನಹಳ್ಳಿಲಿ ಇಳಿದಿದ್ದಾರೆ. ಬಾಯ್ ಶಿಲ್ಪ. ಬಾಯ್. ನಾವಿಲ್ಲೇ ದೇವನಹಳ್ಳಿಲಿ ಇದ್ದೀವಿ. ಈಗ ಹೋಗ್ಬೇಕು. ನಾವೊಂದು ಕಡೆ ಹೋಗ್ತೀವಿ, ಅವರೊಂದು ಕಡೆ ಹೋಗ್ತಾರೆ. ನಮ್ಮ ಮನೆಯವ್ರು ನೋಡಿ ಕಾರ್ ಹತ್ರ ಬಾಯ್ ಮಾಡ್ತಿದ್ದಾರೆ. ಸೋನು ಕೂಡ ಬಾಯ್ ಹೇಳ್ತಿದ್ದಾಳೆ. ಇವ್ರನ್ನ ನಮ್ಮ ಮೈದ ಬಂದು ಪಿಕ್ ಮಾಡ್ತಾರೆ, ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಇನ್ನು ಅವ್ರನ್ನಲ್ಲಿ ಡ್ರಾಪ್ ಮಾಡಿ ನಾವು ನಮ್ಮ ಅಕ್ಕ ಅವ್ರ ಮನೆಗೆ ಬಂದ್ವಿ. ಇವರು ನಮ್ಮ ಸಿಸ್ಟರು. ಇವ್ರನ್ನ ನೋಡಿರ್ತೀರ 2-3 ಸರಿ ವ್ಲಾಗಲ್ಲಿ. ಅವ್ರು ನೀರು ಕುಡಿತಿದ್ರು, ನಾನು ಹಾಗೆ ವೀಡಿಯೋ ಮಾಡ್ಕೋತಿದ್ದೆ. ಇನ್ನು ನಮ್ಮ ಭಾವನೂ ಬಂದರು. ಅಲ್ಲಿ ಯಾವಾಗ ಬಂದ್ರಿ ಏನು ಅಂತೆಲ್ಲ ವಿಚಾರಿಸ್ತಾಯಿದ್ರು. ಹಾಗೆ ಸ್ವಲ್ಪ ಹೊತ್ತು ನಮ್ಮ ಭಾವರ ಜೊತೆ ನಾವೆಲ್ಲ ಮಾತಾಡ್ಕೊತ ಕೂತ್ಕೊಂಡ್ವಿ. ನಮ್ಮ ಅಕ್ಕ ಒಳಗಡೆ ಟೀ ಮಾಡ್ತಾಯಿದ್ರು. ನಾವು ನಮ್ಮ ಅಕ್ಕವ್ರ ಮನೆಗೆ ಹೋಗೋ ಅಷ್ಟರಲ್ಲಿ 2:30-3 ಗಂಟೆ ಆಗಿತ್ತು. ಅದಕ್ಕೆ ಅವ್ರು ಹೇಳ್ತಿದ್ರು ಊಟ ಮಾಡಿರಿ, ಊಟ ಟೈಮ್ ಆಗಿದೆ ಅಂತ. ಇಲ್ಲ ನಾವು ಊಟ ಎಲ್ಲ ಮಾಡ್ಕೊಂಬಂದ್ವಿ, ಊಟ ಬೇಡ ಅಂತ ಹೇಳಿದ್ವಿ. ನೋಡಿ ಇಲ್ಲಿ ಅವ್ರ ಮನೇಲಿ ಒಂದು ರಟ್ಟಿನ ಬಾಕ್ಸಲ್ಲಿ ಗುಬ್ಬಚ್ಚಿಗೆ ಅಂತ ಗೂಡು ಮಾಡಿಟ್ಟಿದ್ದಾರೆ. ನೋಡಿ ಗುಬ್ಬಚ್ಚಿ ಕೂಡ ನೋಡ್ಬೋದು. ಅದರೊಳಗಡೆ 2-3 ಮರಿ ಕೂಡ ಮಾಡ್ಕೊಂಡಿದ್ಯಂತೆ. ಈ ಪಕ್ಷಿಗಳದ್ದು ಸೌಂಡು ತುಂಬಾ ಚೆನ್ನಾಗಿ ಕೇಳಿಸುತ್ತೆ ಮನೇಲಿ. ಯಾವಾಗಲೂ ಮಕ್ಕಳಿದ್ದಾರೇನೋ ಮನೇಲಿ ಏನಾಗಿರುತ್ತೆ. ಇನ್ನು ನಾವು ಬರ್ತಾ ಪೂಜೆಗೆ ಎಲ್ಲ ಅಡಿಕೆ ಬೇಕಾಗಿತ್ತು ಮತ್ತು ಹೂ ಬೇಕಾಗಿತ್ತು. ಅದಕ್ಕೆ ದೇವನಹಳ್ಳಿಲಿ ತೊಗೊಂಡು ಹೋಗೋಣ, ಹಬ್ಬನೂ ಹತ್ರದಲ್ಲೇ ಇದೆಯಲ್ವ ಅಂದ್ಬಿಟ್ಟು ದೇವನಹಳ್ಳಿಗೆ ಬಂದ್ವಿ. ಎಲೆ ಒಂದು ಅರ್ಧ ಕಟ್ಟು ಮತ್ತು ಅಡಿಕೆ ಒಂದು 50 ಗ್ರಾಮ್ ತೊಗೊಂಡ್ವಿ. ಹಂಗೆ ಕನಕಾಂಬರ ಹೂವು ಮತ್ತು ಮಲ್ಲಿಗೆ ಹೂವು ಕೂಡ ತೊಗೊಂಡ್ವಿ. ಇನ್ನು ಮಕ್ಕಳು ಮತ್ತು ಅಮ್ಮ ಎಲ್ಲ ಮನೇಲೇ ಇದ್ರಲ್ವ, ಅದಕ್ಕೆ ಬೇಕ್ರಿಲಿ ಏನಾದ್ರು ತೊಗೊಳ್ಳೋಣ ಅಂತ ಬೇಕ್ರಿಗೆ ಹೋದ್ವಿ. ಮೊದಲು ಈ ಬೇಕ್ರಿಲಿ ಒಂದ್ಸರಿ ನಮ್ಮ ಮನೆಯವರು ಹನಿ ಕೇಕ್ ತೊಗೊಂಬಂದಿದ್ರು, ತುಂಬಾ ಚೆನ್ನಾಗಿತ್ತು. ಅದಕ್ಕೋಸ್ಕರ ಮತ್ತು ಅದೇ ಥರ ತೊಗೊಬಾ ಅಂತ ಮಕ್ಳು ಹೇಳಿದರು. ಅದಕ್ಕೋಸ್ಕರ ಇದೇ ಬೇಕ್ರಿಗೆ ಬಂದ್ವಿ. ಇದು ಮೊದಲು ತುಂಬ ಚಿಕ್ಕದಾಗಿತ್ತು ಬೇಕ್ರಿ, ಇವಾಗ ಫುಲ್ ದೊಡ್ಡದಾಗಿ ಮಾಡಿದ್ದಾರೆ. ಕೇಕ್ ಎಲ್ಲ ಮಾಡಿಟ್ಟಿದ್ದಾರೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಕಲರ್ಫುಲ್ಲಾಗಿದೆ. ಇನ್ನು ಕೇಕ್ ಎಲ್ಲ ತೊಗೊಂಡು ಮಿಕ್ಚರ್ ತೊಗೊಂಡು ನಾವು ಮನೆ ಕಡೆ ಹೊರಡೋಣ ಅಂತ ಹೊರಟ್ವಿ. ಇನ್ನು ಇವಾಗ ಮನೆಗೆ ಬಂದು ಕೇಕ್ ಎಲ್ಲ ತಿನ್ನೋದಕ್ಕೆ ಅಂತ ಮಕ್ಕಳಿಗೆ ಅಮ್ಮನಿಗೆ ಎಲ್ಲ ಕೊಟ್ಟಿದ್ದೀನಿ. ಅಮ್ಮ ನಾವು ಈಗ ಬರೋವರೆಗೂ ಇದ್ದರು, ಈಗ ಹೊರಟಿದ್ದಾರೆ ನೋಡಿ. ಎಲ್ರಿಗೂ ಬಾಯ್ ಮಾಡಿ ಹೊರಡ್ತಾ ಇದ್ದಾರೆ. ಗಗನ್ ನಿನಗೆ ಹೇಳ್ತಾ ಇರೋದು. ಬಾಯಿ ಕೈ ಅಲ್ಲಾಡ್ಸಿ ಕೈ ಹಾಂ, ಯಾವಾಗ ಬರ್ತೀಯ ಮತ್ತೆ ಹಬ್ಬಕ್ಕೆ? ಮೌ ಬಾರ ಮೌ. ಇಲ್ಲೆಲ್ಲ ಮಂಗಳವಾರ ಹಬ್ಬ ಆಯ್ತಾ? ಬೆಳಗ್ಗೆ ಪೂಜೆ ಮಾಡ್ಬಿಟ್ಟು ಮಂಗಳವಾರನೇ ಬಾ. ಆಯ್ತು ಆಯ್ತಾ? ಬಾಯ್. ರಿಮೋಟ್ ಎತ್ಕೊ ಬಾ. ನೋಡಿ ನಮ್ಮ ಪಲ್ಲವಿ ಹೇಳ್ತಾ ಇದ್ದಾಳೆ, ನಾನು ಡ್ರಾಪ್ ಮಾಡ್ತೀನಿ ಆಟೋ ಸ್ಟ್ಯಾಂಡ್ವರೆಗೂ ಅಂತ. ಅಮ್ಮ ಬರಲ್ಲ ಅಂತ ಹೇಳ್ತಿದ್ರೆ, ಬೇಡ ವಾಕಿಂಗಲ್ಲಿ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಮ್ಮ ಪಲ್ಲವಿ ರೇಗಿಸ್ತಾ ಇದ್ದಾಳೆ, ನಿನಗೆ ಭಯ ಗಾಡಿ ಕುತ್ಕೊಳ್ಳೋಕ್ಕೆ ಅಂತ ಹೇಳಿ. ಮತ್ತು ಮೇಲ್ಗಡೆ ಮನೆ ಶಿಲ್ಪ ಅವ್ರ ಹಸ್ಬೆಂಡ್ ಕೆಳಗಡೆ ಅವ್ರ ಕೆಲಸಕ್ಕೆ ಅಂತ ಹೋಗ್ತಾಯಿದ್ರು. ಹಾಗೆ ಅಮ್ಮನ್ನ ಡ್ರಾಪ್ ಮಾಡ್ತೀನಿ ಬನ್ನಿ ಅಮ್ಮ ಅಂತ ಕರೆದ್ರು. ಅವ್ರ ಜೊತೆ ಹೋಗ್ತಾ ಇದ್ದಾರೆ ಅಮ್ಮ. ಊರಿಗೋಗಿ ಫೋನ್ ಮಾಡಮ್ಮ. ನಾನೇ ಮಾಡ್ತೀನಿ ಬಿಡು. ನಾವೇ ಮಾಡ್ತೀವಿ ಬಿಡಿ. ಸೊ ನೋಡಿದ್ರಲ್ವ ನಮ್ಮ ವೆಕೇಷನ್ ಡೇಸ್ ಹೇಗೆ ಕಳೆದ್ವಿ ಅಂದ್ಬಿಟ್ಟು. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.